ಬನ್ನಿ, ಈ ದಿನ ಬೈಬಲ್ನಲ್ಲಿರುವ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ಅರ್ಥಶಾಸ್ತ್ರನ ಆಳ್ವಿಕೆಯಲ್ಲಿ ಎಜ್ರ ಎನ್ನುವಂತಹ ಶಾಸ್ತ್ರಿ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿಕೆಯುತವಾದ ಕೆಲಸ ಮಾಡುತ್ತಿದ್ದಾನೆ ಅರ್ಥಶಾಸ್ತ್ರನ ಬಳಿಯಲ್ಲಿ. ಆ ದಿನ ದೇವರು ಎಜ್ರನಿಗೆ ಮಾತಾಡ್ತಾರೆ, ಎಜ್ರಾ, ನೀನು ಹೊರಟು ಹೋಗು. ಅಲ್ಲಿ ಆಲಯದ ಕೆಲಸಗಳು ಜರುಗುತ್ತಾ ಇಲ್ಲ, ಆಲಯದಲ್ಲಿ ಸೇವೆ ಜರುಗುತ್ತಾ ಇಲ್ಲ. ಧರ್ಮಶಾಸ್ತ್ರವನ್ನು ಬೋಧಿಸುವ ನೀನು ಹೋಗಬೇಕು. ನಿನ್ನೊಂದಿಗೆ ಮಹಾಯಾಜಕರನ್ನು ಕರೆದೊಯ್ಯಿ, ಲೇವಿಯರನ್ನು ಕರ್ಕೊಂಡು ಹೋಗು, ಆಲಯದಲ್ಲಿ ಸೇವೆಯನ್ನು ಜರುಗಿಸು ಎಂದು ದೇವರು ಎಜ್ರನಿಗೆ ಹೇಳ್ತಾರೆ. ಅದಕ್ಕಾಗಿ ಎಜ್ರನು ಹೋಗಿ ಅರ್ಥಶಾಸ್ತ್ರನು ಎಂಬ ರಾಜನಿಗೆ ಬೇಡಿಕೊಳ್ತಾನೆ, ರಾಜನೇ, ನಾನು ಹೋಗ್ತೇನೆ, ನಾನು ನನ್ನ ದೇಶಕ್ಕೆ ಹೋಗ್ತೇನೆ, ಹೋಗಿ ಅಲ್ಲಿ ಆಲಯದಲ್ಲಿ ಜರುಗುವ ಸೇವೆಯನ್ನು ನಾನು ಜರುಗಿಸುತ್ತೇನೆ ಎಂದು ರಾಜನಿಗೆ ಕೇಳಿದಾಗ ಅರ್ಥಶಾಸ್ತ್ರನು ಎನ್ನುವಂತಹ ರಾಜನು ಒಪ್ಪಿಕೊಳ್ತಾನೆ, ಒಪ್ಪಿಕೊಂಡು ಹೋಗನ್ನುತ್ತಾನೆ. ಹಾಗಾಗಿ ಎಜ್ರನು ಅರ್ಥಶಾಸ್ತ್ರನು ಎನ್ನುವಂತಹ ರಾಜನ ಪರ್ಮಿಷನ್ನೊಂದಿಗೆ 2,000 ಜನರನ್ನು, ಪ್ರಾಮುಖ್ಯವಾಗಿ ಮಹಾಯಾಜಕರನ್ನು, ಲೇವಿಯರನ್ನು ಕರೆದುಕೊಂಡು ಬಂದು ಆ ಆಲಯದಲ್ಲಿ ಸೇವೆಯನ್ನು ಪ್ರಾರಂಭಿಸುತ್ತಾನೆ. ಜೆರುಬ್ಬಾಬೆಲನು ಆಲಯ ಕಟ್ಟಿದ ನಂತರ ಮಧ್ಯದಲ್ಲಿ ಎಜ್ರ ಬರುವುದಕ್ಕಿಂತ ಮುಂಚೆ 60 ವರ್ಷಗಳು ಕಳೆಯುತ್ತವೆ. ಅರ್ಥವಾಯ್ತಾ ನಿಮಗೆ? ಜೆರುಬ್ಬಾಬೆಲನು ಬಂದು ಆಲಯ ಕಟ್ಟಿರುವಂತಹ ಕಾಲವು ಸುಮಾರು 20 ರಿಂದ 21 ವರ್ಷಗಳಾಗಿರುತ್ತವೆ. ವಾಸ್ತವದಲ್ಲಿ ಆಲಯ ಕಟ್ಟಲ್ಪಟ್ಟಿದ್ದು 7 ವರ್ಷಗಳಲ್ಲಿ, ಆದರೆ ಆಲಯ ಕಟ್ಟಬಾರದೆಂದು ಆಟಂಕಪಡಿಸಿದ್ದು 14 ವರ್ಷ. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 21 ವರ್ಷ. 21 ವರ್ಷಗಳು ಹಿಡಿದುವು ಆ ಆಲಯ ಕಟ್ಟಲ್ಪಡುವುದಕ್ಕಾಗಿ. ಆ ನಂತರ ಆಲಯ ಅಂತೂ ಕಟ್ಟಲ್ಪಟ್ಟಿತು, ಆದರೆ ಆಲಯ ನಡೆಸುವುದಕ್ಕಾಗಿ, ಆಲಯದಲ್ಲಿ ಸೇವೆ ಮಾಡುವುದಕ್ಕಾಗಿ ಬೇಕಾದ ಯಾಜಕರು, ಲೇವಿಯರು ಇಲ್ಲದೇ ಇರುವುದರಿಂದ 60 ವರ್ಷಗಳವರೆಗೂ ಆ ಆಲಯ ಹಾಗೆ ಉಳ್ಕೊಳ್ಳುತ್ತೆ. ಪ್ರಜೆಗಳು ಕತ್ತಲೆಯಲ್ಲಿಯೇ ಜೀವಿಸುತ್ತಾರೆ. ಅಂತಹ ಸಮಯದಲ್ಲಿ 2ನೇ ಸರದಿಯಲ್ಲಿ ಎಜ್ರನೊಂದಿಗೆ ಮಹಾಯಾಜಕರು ಹಾಗೂ ಲೇವಿಯರು ಯೆರೂಸಲೇಮಿಗೆ ಬರುತ್ತಾರೆ. ಎಜ್ರನು ಕೂಡ ಯೆರೂಸಲೇಮಿಗೆ ಬಂದ ನಂತರ ಅವನು ಆಲಯದಲ್ಲಿನ ಸೇವೆಯನ್ನು ಪ್ರಾರಂಭಿಸುತ್ತಾನೆ. ಯಾಜಕರಿಗೆ ಜವಾಬ್ದಾರಿಕೆ ಒಪ್ಪಿಸುತ್ತಾನೆ, ಲೇವಿಯರಿಗೆ ಜವಾಬ್ದಾರಿಕೆ ಒಪ್ಪಿಸುತ್ತಾನೆ. ದೇವರು ಕೊಟ್ಟಂತಹ ಆಜ್ಞೆಯ ಪ್ರಕಾರ ಆಲಯದಲ್ಲಿ ದೊಡ್ಡ ಸೇವೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಟಾರ್ಟ್ ಆಗಲು ಕಾರಣ ಯಾರು? ಎಜ್ರನು ಯಾರು? ಒಬ್ಬ ಶಾಸ್ತ್ರಿ, ಅಂದರೆ ಧರ್ಮಶಾಸ್ತ್ರ ಬೋಧಿಸುವಂತಹ ಒಬ್ಬ ಬೋಧಕನಾಗಿದ್ದ. ಎಜ್ರನು ಆಲಯದ ಎಲ್ಲಾ ಸೇವೆಯನ್ನು ಬಹಳ ಚೆನ್ನಾಗಿ ವಿಸ್ತರಿಸುತ್ತಾ ಇರುವಾಗ ನೆಹೆಮೀಯನ ಬಳಿಗೆ ಕೆಲವೊಂದು ಸಹೋದರರು ಹೋಗಿ ನೆಹೆಮೀಯನಿಗೆ ಹೇಳ್ತಾರೆ, ಏನೆಂದು ನಿನಗೆ ಗೊತ್ತಲ್ಲವೋ? ಬಹುಶಃ ಅವರು ನೆಹೆಮೀಯನ ಸಹೋದರರಾಗಿರ್ತಾರೆ. ಹೋಗಿ ನೆಹೆಮೀಯನಿಗೆ ಹೇಳ್ತಾರೆ, ನಮ್ಮ ಯೆರೂಸಲೇಮ್ ಪಟ್ಟಣ ಸುಟ್ಟೋಗಿದೆಯಲ್ಲವೇ, ಪೋಳಿಗೋಡೆ ಕೆಡವಲ್ಪಟ್ಟಿದೆಯಲ್ಲವೇ, ಬಾಗಿಲುಗಳೆಲ್ಲ ಸುಟ್ಟಾಕಲ್ಪಟ್ಟಿವೆಯಲ್ಲವೇ, ಅದನ್ನು ನೋಡಿದ್ರೆ ಒಂಥರ ಸ್ಮಶಾನದ ಹಾಗೆ ಕಾಣಿಸಿಕೊಳ್ಳುತ್ತಾ ಇದೆ. ಯಾರಾದ್ರೂ ಒಬ್ರು ಬಂದು ಅದನ್ನು ತಿರುಗಿ ನಿರ್ಮಿಸಿದ ಹೊರತು ನಮ್ಮ ದೇಶಕ್ಕೆ, ಇಲ್ಲವೇ ನಮ್ಮ ಪಟ್ಟಣಕ್ಕೆ, ನಮ್ಮ ಪ್ರಾಂತ್ಯಕ್ಕೆ ಕ್ಷೇಮ ಎಲ್ಲಿರುತ್ತೆ? ಯಾವ ರೀತಿಯಾಗಿ ನೆಹೆಮೀಯಗೆ ಹೇಳಬಹುದಿತ್ತೋ ಆ ರೀತಿ ಬಹಳ ಚೆನ್ನಾಗಿ ಹೇಳ್ತಾರೆ. ನೆಹೆಮೀಯನ ಹೃದಯ ಕರಗುತ್ತೆ. ನೆಹೆಮೀಯ ಸೆರೆಯಾಳುಗಳಾಗಿ ಕೊಂಡೊಯ್ಯಲ್ಪಟ್ಟವರಲ್ಲಿ ಒಬ್ಬನಾಗಿದ್ದ. ಎಜ್ರ ಸೆರೆಯಾಳುಗಳಾಗಿ ಒಯ್ಯಲ್ಪಟ್ಟ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿದ್ದ. ಜೆರುಬ್ಬಾಬೆಲನು ಸೆರೆಯಾಳಾಗಿ ಕೊಂಡೊಯ್ಯಲ್ಪಟ್ಟ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದ. ಜೆರುಬ್ಬಾಬೆಲ್ ಅಂದರೆ ಬಾಬೆಲ್ ದೇಶದಲ್ಲಿ ಹುಟ್ಟಿದವನು ಎಂದರ್ಥ. ಅಲ್ಲಿಯೇ ಹುಟ್ಟಿದ. ಇವರೆಲ್ಲರೂ ಸೆರೆಯಾಳುಗಳಾಗಿ ಹೋಗಿದ್ರಲ್ಲವೇ? ಬಾಬೆಲಿನ ಅರಸನು ಯೆಹೂದ್ಯರನ್ನೆಲ್ಲ ಸೆರೆಯಾಳುಗಳಾಗಿ ಒಯ್ದನಲ್ಲವೇ? ಆ ಯೆಹೂದ್ಯರು ಸೆರೆಯಾಳುಗಳಾಗಿದ್ದಾಗ ಹುಟ್ಟಿರುವಂತಹ ಮಕ್ಕಳೇ ಜೆರುಬ್ಬಾಬೆಲನು, ಎಜ್ರನು, ನೆಹೆಮೀಯ ಇವರೆಲ್ಲರೂ ಆಗಿದ್ರು. ಸೊ ಫ್ರೆಂಡ್ಸ್, ಅಷ್ಟಕ್ಕೂ ಜರುಗಿದೇನು? 13 ವರ್ಷಗಳ ನಂತರ ಎಜ್ರ ಯೆರೂಸಲೇಮಿಗೆ ಬಂದು ಅಲ್ಲಿನ ಆಲಯದ ಸೇವೆಯನ್ನು ಪ್ರಾರಂಭಿಸುವುದಕ್ಕಾಗಿ 13 ವರ್ಷಗಳ ನಂತರ ನೆಹೆಮೀಯ ಬರುತ್ತಾನೆ. ಗವರ್ನರ್ ಆಗಿ ಬರ್ತಾನೆ. ಯಾರು ಕಳಿಸಿದ್ದಾರೆ? ಅರ್ಥಶಾಸ್ತ್ರ ಎಂಬ ರಾಜನು ಕಳಿಸಿದ್ದಾನೆ. ಅರ್ಥಶಾಸ್ತ್ರ ಎಂಬ ರಾಜನೇನ್ ಮಾಡ್ತಿದ್ದಾನೆ? ಪಾರಸಿಯ ದೇಶದಲ್ಲಿ ರಾಜನಾಗಿ ಅಭಿವೃದ್ಧಿ ಆಗ್ತಾ ಇದ್ದ. ಇದೇ ಅರ್ಥಶಾಸ್ತ್ರನು ಮೊದಲು ಯಾರನ್ನು ಕಳಿಸುತ್ತಾನೆ? ಎಜ್ರನನ್ನು ಕಳಿಸುತ್ತಾನೆ. ಆ ನಂತರ ನೆಹೆಮೀಯನನ್ನು ಕೂಡ ಕಳಿಸುತ್ತಾನೆ. ಈಗ ನೆಹೆಮೀಯ ಬಂದೇನ್ ಮಾಡ್ತಾನೆ? ದೇವರು ಅವನಿಗೆ ಕೊಟ್ಟಿರುವಂತಹ ಕೆಲಸವನ್ನು ಮುಂದುವರಿಸುತ್ತಾ ಯೆರೂಸಲೇಮಿನ ಸುತ್ತಲೂ ಪೌಳಿಗೋಡೆ ಕಟ್ಟುತ್ತಾನೆ, ಬಾಗಿಲುಗಳನ್ನು ಕಟ್ಟಿಸುತ್ತಾನೆ, ಒಳಗಡೆ ಇರುವ ಪಟ್ಟಣವನ್ನು ಕಟ್ಟುತ್ತಾನೆ. ಹಾಗೆಯೇ ಜನರ ಜೀವಿತ ಕಟ್ಟುವುದಕ್ಕಾಗಿ ಎಜ್ರನೊಂದಿಗೆ ನೆಹೆಮೀಯ ಸೇರಿ ಅದ್ಭುತವಾದಂತಹ ಪ್ರಣಾಳಿಕೆ ಮಾಡಿ ಜನರಲ್ಲಿ ದೊಡ್ಡ ಉಜ್ಜೀವನವನ್ನು ವಾಕ್ಯದ ಮುಖಾಂತರ ತರುತ್ತಾನೆ. ಅಂತಹ ಸಮಯದಲ್ಲಿ ಆಲಯ ಕಟ್ಟಲ್ಪಡುತ್ತೆ. ಆಲಯದ ಸೇವೆ ಈಗ ಜರುಗುತ್ತಾ ಇರುತ್ತೆ. ಜನರ ಜೀವಿತಗಳು ಕೂಡ ಕಟ್ಟಲ್ಪಡ್ತಾ ಇವೆ. ಇವರನ್ನು ಪ್ರೋತ್ಸಾಹಿಸುವುದಕ್ಕಾಗಿ, ಬಲಪಡಿಸುವುದಕ್ಕಾಗಿ ದೇವರು ಮಲಾಕಿ ಎನ್ನುವಂತಹ ಪ್ರವಾದಿಯನ್ನು ಕಳಿಸುತ್ತಾರೆ. ಮಲಾಕಿ ಬಂದು ದೇವರ ಧರ್ಮಶಾಸ್ತ್ರವನ್ನು ಜ್ಞಾಪಕಗೊಳಿಸುತ್ತಾ ಅಲ್ಲಿರುವಂತಹ ಪ್ರಜೆಗಳಿಗೆ ದೇವರ ಚಿತ್ತವನ್ನು ತಿಳಿಯಪಡಿಸುತ್ತಾ ಮಲಾಕಿ ಏನೆಲ್ಲ ಪ್ರವಾದನೆ ಮಾಡಿದನೆಂದು ನಾವು ಬೈಬಲ್ನಲ್ಲಿ ನೋಡ್ತೇವೆ. ಅದು ಕೂಡ ಮಲಾಕಿ ಪುಸ್ತಕದಲ್ಲಿ ನೋಡ್ತೇವೆ. ಅದೇ ಮಲಾಕಿ ಪ್ರವಾದಿ ಕೊನೆಯಲ್ಲಿ ಹೇಳುತ್ತಾನೆ, ಶೀಘ್ರದಲ್ಲಿಯೇ ಮತ್ತೊಬ್ಬ ಪ್ರವಾದಿ ಬರ್ಲಿಕ್ಕಿದ್ದಾನೆ, ಏಲಿಯನ ಆತ್ಮವುಳ್ಳವನು ಬರ್ಲಿಕ್ಕಿದ್ದಾನೆ, ಅರಣ್ಯದಲ್ಲಿ ಕೂಗುವಂಥವನು ಬರ್ಲಿಕ್ಕಿದ್ದಾನೆ ಎಂಬುದಾಗಿ ಮಲಾಕಿ
ತನ್ನ ಜವಾಬ್ದಾರಿಕೆ ನಿರ್ವಹಿಸಿ ಆಲಯದ ಸೇವೆಯ ಕುರಿತಾಗಿ ಯಾವ ರೀತಿಯಾಗಿ ಕಾಣಿಕೆ ಕೊಡಬೇಕೆಂದು, ಹೇಗೆ ದಶಮ ಭಾಗ ಕೊಡಬೇಕೆಂದು, ದಶಮ ಭಾಗ ಕೊಟ್ರೆ ಆಶೀರ್ವಾದ ಹೇಗಿರುತ್ತೆ ಎಂದು, ಆ ದಿನ ಎಜ್ರನ ನಾಯಕತ್ವದಲ್ಲಿ ಆಲಯದ ಸೇವೆ ಜರುಗುತ್ತಿರುವಾಗ ಆ ಆಲಯಕ್ಕೆ ಬರುತ್ತಿರುವಂತಹ ದೇವರ ಮಕ್ಕಳೆಂದು ಕರೆಯಲ್ಪಡುವ ಯೆಹೂದ್ಯರು ಯಾವ ರೀತಿಯಾಗಿ ದೇವರನ್ನು ಪ್ರೀತಿಸಿ ಆಲಯಕ್ಕೆ ಕಾಣಿಕೆ ಕೊಡಬೇಕೆಂದು ಎಚ್ಚರಿಕೆ ಮಾಡುತ್ತಾನೆ ಈ ಮಲಾಕಿ. ಇಲ್ಲಿ ಏನರ್ಥ ಆಗುತ್ತೆ? ಜೆರುಬ್ಬಾಬೆಲನೇನೋ ಆಲಯವನ್ನು ಕಟ್ಟುತ್ತಾನೆ, ಶಾಸ್ತ್ರಿಯಾದ ಎಜ್ರನೇನೋ ಆಲಯದಲ್ಲಿನ ಸೇವೆಯನ್ನು ಕಟ್ಟುತ್ತಾನೆ, ನೆಹೆಮೀಯನು ಬಂದ ನಂತರ ಯೆರೂಸಲೇಮಿನ ಸುತ್ತಲೂ ಪೌಳಿಗೋಡೆ ಕಟ್ಟುತ್ತಾನೆ. ಈ ಕೆಲಸಗಳೆಲ್ಲ ಜರುಗುತ್ತಿರುವಾಗ ದೇವರು ಕಳಿಸಿರುವ ಪ್ರವಾದಿಗಳೆಲ್ಲ ಯಾರು? ಜೆರುಬ್ಬಾಬೆಲನ ಕಾಲದಲ್ಲಿ ದೇವರು ಜಕರಿಯ ಮತ್ತು ಹಗ್ಗಾಯ ಬರ್ತಾರೆ. ಎಜ್ರನ ಕಾಲದಲ್ಲಿ, ಹಾಗೆಯೇ ನೆಹೆಮೀಯನ ಕಾಲದಲ್ಲಿ ಮಲಾಕಿ ಬರ್ತಾನೆ. ಹೀಗೆ ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬ ಪ್ರವಾದಿಯನ್ನು ದೇವರು ಕಳುಹಿಸಿದ್ದಾರೆ. ಮಲಾಕಿ, ನೆಹೆಮೀಯ, ಎಜ್ರ ಇವರೆಲ್ಲರೂ ಒಂದೇ ಸಮಯದಲ್ಲಿ ದೇವರು ಕೊಟ್ಟ ಕೆಲಸವನ್ನು ಮಾಡಿ ಕೊನೆಗಾಣಿಸುತ್ತಾರೆ. ನೆಹೆಮೀಯ ಬಂದು ಯೆರೂಸಲೇಮಿನ ಸುತ್ತಲೂ ಗೋಡೆ ಕಟ್ಟಿ ತನ್ನ ಕೆಲಸವನ್ನು ಪೂರ್ತಿಗೊಳಿಸಿದ ಸಮಯ ಅದು ಕ್ರಿಸ್ತಪೂರ್ವ 430ನೇ ವರ್ಷ ಆಗಿರುತ್ತೆ. ಅಂದರೆ 400 ವರ್ಷ ಕತ್ತಲೆಯ ಕಾಲವೆಂದು ನಾವು ಕರೆಯುವುದಾದರೆ, ಆ ಕತ್ತಲೆಯ ಕಾಲದ 400 ವರ್ಷ ತೆಗೆಯುವುದಾದರೆ ಉಳಿದದ್ದು 25-30 ಇಯರ್ಸ್. ಅದು ಬೈಬಲಿನ ಪೂರ್ತಿ ಚರಿತ್ರೆಯಾಗಿದೆ. ಈಗ ಜರುಗಿದೇನು ದಯವಿಟ್ಟು ಗಮನಿಸಿರಿ. ಕೋರೇಷನು, ಆ ನಂತರ ದರಿಯವೇಶನು, ಆ ನಂತರ ಅಹಷ್ವೇರೋಷನು ಎಂಬ ರಾಜನು ಬಂದ. ಆ ರಾಜನ ಕುರಿತಾಗಿ ಎಜ್ರನಾಗಲಿ ಆ ರಾಜನ ಕುರಿತಾಗಿ ನೆಹೆಮೀಯನಾಗಲಿ ಪ್ರಸ್ತಾವಿಸಲಿಲ್ಲ. ಯಾಕೆ ಪ್ರಸ್ತಾವಿಸಲಿಲ್ಲ ಎನ್ನುವುದಾದರೆ, ಜೆರುಬ್ಬಾಬೆಲನು ಬಂದು ಆಲಯ ಕಟ್ಟುತ್ತಾನಲ್ಲವೇ, ಹಾಗೆ ಕಟ್ಟಿದ ನಂತರ 60 ವರ್ಷಗಳಾದ ಮೇಲೆ ಎಜ್ರ ಬರ್ತಾನೆ ಯೆರೂಸಲೇಮಿಗೆ. ಈ 60 ವರ್ಷಗಳ ಕಾಲದಲ್ಲಿ ಅಹಷ್ವೇರೋಷನು ಪಾರಸಿಯ ದೇಶವನ್ನು ಪರಿಪಾಲಿಸುತ್ತಿದ್ದ. ಅಲ್ಲಿ ಜರುಗಿದ್ದೇನೆಂದರೆ, ಅಹಷ್ವೇರೋಷನು ಅವನ ಹೆಂಡತಿ ಅವನ ಮಾತು ಕೇಳಲಿಲ್ಲವೆಂದು ವಷ್ಟಿಯನ್ನು ರಾಣಿಯ ಸ್ಥಾನದಿಂದ ತೆಗೆದುಹಾಕುತ್ತಾನೆ. ಅದಾದ ನಂತರ ಸುಂದರಿಯರ ಒಂದು ಸ್ಪರ್ಧೆ ಏರ್ಪಡಿಸಿದಾಗ ಅದರಲ್ಲಿ ಎಸ್ತೇರಳು ಗೆಲ್ಲುತ್ತಾಳೆ. ಎಸ್ತೇರಳು ಅಹಷ್ವೇರೋಷನ ಹೆಂಡತಿಯಾಗಿ ಆರಿಸಲ್ಪಡುತ್ತಾಳೆ. ಎಸ್ತೇರಳು ಹಾಗೆ ಅವನ ಹೆಂಡತಿಯಾಗಿ ಆರಿಸಲ್ಪಟ್ಟ ನಂತರ ಆ ದೇಶದಲ್ಲಿ ಸಂಭವಿಸಿದ ಸಂಘಟನೆಗಳೇನಾಗಿವೆ ಎನ್ನುವುದಾದರೆ, ಅಲ್ಲಿ ಹಾಮಾನನೆಂಬ ಒಬ್ಬ ದುರ್ಮಾರ್ಗಿ ಇದ್ದ. ಆ ದುರ್ಮಾರ್ಗಿಗೆ ಯೆಹೂದ್ಯರಂದ್ರೆ ಇಷ್ಟ ಇರಲಿಲ್ಲ. ಅದಕ್ಕೆ ಪ್ರಧಾನ ಕಾರಣವೇನೆಂದರೆ, ಅವನು ರಾಜನ ನಂತರ ಇರುವ ಸ್ಥಾನದಲ್ಲಿ ಮುಂದುವರಿಯುತ್ತಿರುವಾಗ ಅಲ್ಲಿ ಮೊರ್ದೆಕಾಯ್ ಎನ್ನುವಂತಹ ಒಬ್ಬ ಯೆಹೂದ್ಯನಿರುತ್ತಾ ಇದ್ದ. ಅವನು ಯಾರು? ಅವನ ಹೆಸರಿನ ಅರ್ಥ ಏನಾಗಿದೆ? ಅವನು ಮಾಡುವ ಕೆಲಸ ಏನಾಗಿದೆ? ಅವನ ಪ್ರಾಂತ್ಯ ಯಾವುದಾಗಿದೆ? ಅವನಿಗಿರುವ ಪ್ರೀತಿ ಏನಾಗಿದೆ? ಅವನ ಒಂದು ಪ್ರಾರ್ಥನೆ ಏನಾಗಿದೆ? ಅವನ ಪ್ರಾರ್ಥನೆಯ ಪ್ರತಿಫಲ ಏನಾಗಿದೆ? ಅದನ್ನು ಈ ದಿನ ನಾವು ತಿಳ್ಕೊಳ್ಳಲಿಕ್ಕಿದ್ದೇವೆ. ಏನದು? ಅಹಷ್ವೇರೋಷನ ಕಾಲದಲ್ಲಿ, ಎಸ್ತೇರಳು ರಾಣಿಯಾಗಿ ಬೆಳೆಯುತ್ತಾ ಇರುವಂತಹ ಕಾಲದಲ್ಲಿ ಒಬ್ಬ ಅದ್ಭುತನಾದ ಆತ್ಮಿಕನು ಕಾಣಿಸಿಕೊಳ್ತಾನೆ. ಆ ಅದ್ಭುತನಾದ ಆತ್ಮಿಕನ ಹೆಸರೇ ಮೊರ್ದೆಕಾಯ್ ಆಗಿದೆ. ಈಗ ನಿಮಗೆ ಒಂದು ಕಡೆ ಪಾರಸಿಯ ರಾಜರ ಒಂದು ಚರಿತ್ರೆಯನ್ನು ಹಂಚಿಕೊಳ್ಳುತ್ತಲೇ, ಮತ್ತೊಂದು ಕಡೆ ಯಾವ ರೀತಿಯಾಗಿ ದೇವರು ತನ್ನ ಯೆಹೂದ್ಯರನ್ನು, ಮಕ್ಕಳನ್ನು, ತನ್ನ ಸಂತಾನ, ತನ್ನ ಸ್ವಾಸ್ಥ್ಯವಾಗಿ ಆರಿಸಿಕೊಂಡ ಇಸ್ರಾಯೇಲರನ್ನು ತಿರುಗಿ ಹೇಗೆ ಯೆರೂಸಲೇಮಿಗೆ ಕರೆತಂದರೆಂದು, ಹೇಗೆ ಆಲಯ ಕಟ್ಟಿಸಿದರೆಂದು, ಹೇಗೆ ಆಲಯದ ಸೇವೆ ಪ್ರಾರಂಭಿಸಿದರೆಂದು, ಹೇಗೆ ಯೆರೂಸಲೇಮಿನ ಪೌಳಿಗೋಡೆ ಕಟ್ಟಲಾಯಿತೆಂದು ಆ ಮೂವರ ಚರಿತ್ರೆ ನಿಮ್ಮೊಂದಿಗೆ ಹಂಚಿಕೊಂಡೆ. ಈ ಮೂವರ ಮಧ್ಯದಲ್ಲಿ ಒಂದು ಚರಿತ್ರೆ ಇದೆ. ಆ ಚರಿತ್ರೆ ಏನೆಂದರೆ ಎಸ್ತೇರಳ ಚರಿತ್ರೆಯಾಗಿದೆ. ಈಗ ನೀವ್ ಹೇಳಬೇಕು, ಜೆರುಬ್ಬಾಬೆಲನು, ಎಜ್ರನು, ನೆಹೆಮೀಯ, ಈ 3 ಜನರ ಮಧ್ಯ ಎಸ್ತೇರಳ ಜೀವಿತ ಎಲ್ಲೋ ಒಂದು ಕಡೆಯಲ್ಲಿದೆ. ಎಲ್ಲೆಂದು ಹೇಳ್ರಿ? ಜೆರುಬ್ಬಾಬೆಲನು, ಎಜ್ರ, ನೆಹೆಮೀಯ, ಈ 3ರ ಮಧ್ಯ ಎಸ್ತೇರಳ ಜೀವಿತ ಅಡಕವಾಗಿದೆ. ಎಲ್ಲೆಂದು ಹೇಳ್ತೇನೆ ಕೇಳಿ. ಜೆರುಬ್ಬಾಬೆಲು ಎಜ್ರನ ಮಧ್ಯ, ಇಲ್ಲವೇ ಎಜ್ರ ನೆಹೆಮೀಯನ ಮಧ್ಯ. ಎಲ್ಲೆಂದು ಹೇಳ್ತೇನೆ ಕೇಳ್ರಿ. ಜೆರುಬ್ಬಾಬೆಲನು, ಎಜ್ರ ಮಧ್ಯದಲ್ಲಿ 60 ವರ್ಷಗಳ ಕಾಲ ಇದೆ. 6ನೇ ಅಧ್ಯಾಯಕ್ಕೂ 7ನೇ ಅಧ್ಯಾಯಕ್ಕೂ, ಎಜ್ರ 6ನೇ ಅಧ್ಯಾಯಕ್ಕೂ 7ನೇ ಅಧ್ಯಾಯಕ್ಕೂ, ಆಲಯ ಪೂರ್ತಿಗೊಂಡಂತಹ ಸಮಯಕ್ಕೂ, ಹಾಗೆಯೇ ಎಜ್ರ ಆಲಯದ ಸೇವೆ ಮಾಡುವುದಕ್ಕಾಗಿ ಬಂದ ಸಮಯಕ್ಕೂ ಮಧ್ಯದಲ್ಲಿ 60 ವರ್ಷ ಕಳೆಯುತ್ತವೆ. ಎಕ್ಸಾಕ್ಟ್ ಆಗಿ ಹೇಳಬೇಕಾದ್ರೆ 58 ವರ್ಷ ಕಳೆಯುತ್ತವೆ. ಹಾಗಾದರೆ ಆ 58 ವರ್ಷಗಳಲ್ಲಿ ಏನ್ ಜರುಗಿತು ಎಂಬ ಪ್ರಶ್ನೆ ನಿಮಗಿರುವುದಾದ್ರೆ, ಪಾರಸಿಯ ದೇಶದಲ್ಲಿ ರಾಜನು ಬದಲಾದ. ಯಾರು ಬರ್ತಾರೆ? ಅಹಷ್ವೇರೋಷ ರಾಜನು ಬರ್ತಾನೆ. ದರಿಯವೇಶನು ಹೊರಟು ಹೋಗ್ತಾನೆ. ಅಹಷ್ವೇರೋಷ ರಾಜನು ಬರ್ತಾನೆ. ಅಹಷ್ವೇರೋಷನು ಬಂದು ಅವನು ಪರಿಪಾಲಿಸುವಂತಹ ಕಾಲದಲ್ಲಿ ಎಸ್ತೇರಳಿಗೆ ಮದುವೆಯಾಗುತ್ತಾನೆ. ಅಷ್ಟಕ್ಕೂ ಈ ಎಸ್ತೇರಳು ಎಲ್ಲಿಂದ ಬರುತ್ತಾಳೆ? ಎಸ್ತೇರಳ ಚರಿತ್ರೆ ಏನೆಂದು ಸ್ವಲ್ಪ ಮಟ್ಟಿಗೆ ನಮ್ಮೆಲ್ಲರಿಗೂ ಗೊತ್ತು.
ಆದರೆ ಎಸ್ತೇರಳ ಪುಸ್ತಕವನ್ನು ನಾವು ಆಳವಾಗಿ ಪರಿಶೀಲಿಸುವುದಾದರೆ ಅತಿ ಹೆಚ್ಚಾಗಿ ಎಸ್ತೇರಳ ಪುಸ್ತಕದಲ್ಲಿ ಕಾಣಿಸಿಕೊಳ್ಳುವುದು ಎಸ್ತೇರಳ ಚರಿತ್ರೆ ಅಲ್ಲ. ವಾಸ್ತವದಲ್ಲಿ ಎಸ್ತೇರಳ ಪುಸ್ತಕದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಮೊರ್ದೆಕಾಯ್ ಎನ್ನುವಂತಹ ಒಬ್ಬ ಆತ್ಮಿಕನ ಜೀವಿತದ ಕುರಿತಾಗಿ ಹೆಚ್ಚಾಗಿ ನೋಡ್ತೇವೆ. ಅದನ್ನು ವಾಸ್ತವವಾಗಿ ನಾವು ಮೊರ್ದೆಕಾಯ್ ಎಂಬ ಒಬ್ಬ ಯಹೂದ್ಯನ ಪುಸ್ತಕ ಎಂದು ಕರೆಯಬೇಕು. ಆದರೆ ಎಸ್ತೇರಳು ಎಂಬ ಹೆಸರಿನಿಂದ ಕರೆಯಲಾಯಿತು. ಕಾರಣವೇನೆಂದರೆ ಒಬ್ಬ ಮುಳ್ಳಿನ ಪೊದೆಯಂತಿರುವಂತಹ ವ್ಯಕ್ತಿಯನ್ನು ದೇವರು ನಕ್ಷತ್ರವಾಗಿ ಮಾರ್ಪಡಿಸುತ್ತಾರೆ. ಎಸ್ತೇರ್ ಎಂಬ ಪದ ಅದು ಪಾರಸಿಯ ಪದವಾಗಿದೆ. ಅದು ಪಾರಸಿಯ ಹೆಸರು. ಎಸ್ತೇರ್ ಎಂಬ ಪದದ ಅರ್ಥ ಏನೆಂದರೆ ಅದೊಂದು ನಕ್ಷತ್ರ ಆಗಿದೆ. ಪಾರಸಿಯ ದೇಶದಲ್ಲಿ ಆ ಮಾತಿನ ಅರ್ಥ, ಪದದ ಅರ್ಥ, ಆ ಹೆಸರಿನ ಅರ್ಥ ನಕ್ಷತ್ರ ಆಗಿದೆ. ಆದರೆ ವಾಸ್ತವದಲ್ಲಿ ಆಕೆಯ ಹೆಸರು ಹದಸ ಆಗಿತ್ತು. ಹದಸ ಎನ್ನುವಂತಹ ಹೆಸರಿನ ಅರ್ಥವೇನೆಂದರೆ ನೆಲಮಟ್ಟದಲ್ಲಿ ಬೆಳೆಯುತ್ತಾ ಇರುವ ಒಂದು ಬಳ್ಳಿ, ಮುಳ್ಳಿನಿಂದ ಕೂಡಿರುವಂತಹ ಒಂದು ಪದೆಯ ರೂಪದಲ್ಲಿ ನೆಲಮಟ್ಟದಲ್ಲಿ ಬಳ್ಳಿಯಂತೆ ಹರಡುತ್ತೆಯಲ್ಲವೇ, ಅದು ಅದರ ಅರ್ಥ. ಬೆಲೆಯಿಲ್ಲದಂತಹ ಒಂದು ಜೀವಿತವನ್ನು ದೇವರು ಮಾಡಿದ್ದೇನೆಂದರೆ ಒಂದು ನಕ್ಷತ್ರವಾಗಿ ಮಾರ್ಪಡಿಸಿದ್ರು. ಎಲ್ಲರೂ ನೋಡುವ ಹಾಗೆ ಮಾಡಿದ್ರು, ಎಲ್ಲರೂ ಗುರುತಿಸುವ ಹಾಗೆ ಮಾಡಿದ್ರು, ಎಲ್ಲರೂ ಆಶ್ಚರ್ಯಪಡುವ ಹಾಗೆ ಮಾಡಿದ್ರು. ಅದು ಎಸ್ತೇರಳ ಜೀವಿತ ಆಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನ ಜೀವಿತ ಯಾವ ಉಪಯೋಗಕ್ಕೆ ಬರಲ್ಲ, ನನ್ನ ಜೀವಿತದಲ್ಲಿ ಯಾವ ಗುರುತೂ ಇಲ್ಲ, ನಾನು ಗಣನೆಗೆ ಬಾರದವನು, ನನ್ನ ಕುಟುಂಬ ಗಣನೆಗೆ ಬಾರದ ಕುಟುಂಬ, ನನ್ನನ್ನು ಯಾರೂ ಲಕ್ಷಿಸುವುದಿಲ್ಲ, ನನ್ನನ್ನು ಯಾರೂ ಗುರುತಿಸೋದಿಲ್ಲ, ನನಗೆ ಒಬ್ಬ ಮನುಷ್ಯನಂತೆಯೂ ನೋಡೋದಿಲ್ಲ. ಅಷ್ಟೇ ಅಲ್ಲ, ನನಗೆ ತಂದೆ ಕೂಡ ಇಲ್ಲ, ಇಲ್ಲವೇ ತಾಯಿ ಇಲ್ಲ, ಇಲ್ಲವೇ ಸ್ವಂತ ಜನ ಯಾರೂ ಇಲ್ಲ, ನಾನು ಏಕಾಂಗಿಯಾಗಿದ್ದೇನೆ, ಅನಾಥನಾಗಿದ್ದೇನೆ, ನನಗೆ ಯಾರೂ ಇಲ್ಲ. ಇಂತಹ ಅನಾಥನನ್ನು ಬರಿದಾದ ಜೀವಿತವುಳ್ಳ ನನಗೆ ಯಾರು ಬದಲಾಯಿಸ್ತಾರೆ, ಯಾರು ಆಶೀರ್ವಾದಕರವಾಗಿ ಮಾರ್ಪಡಿಸ್ತಾರೆ ಎಂಬ ಈ ಪ್ರಶ್ನೆಯೆಲ್ಲ ನಿಮಗಿರಬಹುದು. ಆದರೆ ದಯವಿಟ್ಟು ಕೇಳ್ರಿ, ಯಾರೊಬ್ಬರೂ ಇಲ್ಲದೇ ಇರುವ ಅನಾಥಳು ಎಸ್ತೇರಳಾಗಿದ್ದಳು. ಆದರೆ ಅದೇ ನೆಲಮಟ್ಟದ ಜೀವಿತವನ್ನು ದೇವ್ರೇನ್ ಮಾಡಿದ್ರು ಗೊತ್ತಾ? ದೇವರು ಆಶೀರ್ವದಿಸಿ ನಕ್ಷತ್ರದ ಹಾಗೆ, ಒಂದು ಸ್ಟಾರಿನ ಹಾಗೆ ದೇವರು ಎಸ್ತೇರಳನ್ನು ನಿಲ್ಲಿಸಿದ್ರು. ಅದು ಹೇಗೆ ಸಾಧ್ಯವಾಯಿತು? ಇದರ ಹಿಂದೆ ಇರುವಂತಹ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಕುರಿತಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆಶಿಸುತ್ತಿದ್ದೇನೆ. ಬನ್ನಿರಿ, ಎಸ್ತೇರಳ ಪುಸ್ತಕ 2ನೇ ಅಧ್ಯಾಯ. ಮೊದಲನೇದಾಗಿ ಮೊರ್ದೆಕಾಯಿಯ ಹುಟ್ಟುವಳಿ. ಶೂಷಾನ್ ಕೋಟೆಯಲ್ಲಿ ಬೆನ್ಯಾಮೀನ್ ಕುಲದ ಕೀಷನ ಮರಿಮಗನೂ ಶಿಮ್ಗಿಯ ಮೊಮ್ಮಗನೂ ಯಾಯೀರನು ಮಗನೂ ಆದ ಮೊರ್ದೆಕಾಯ್ ಎಂಬ ಒಬ್ಬ ಯಹೂದ್ಯನು ಇದ್ದನು. ಅವನ ಹುಟ್ಟುವಿಕೆ ಸ್ಪಷ್ಟವಾಗಿದೆ. ಸಿಂಪಲ್ಫೈ ಮಾಡೋಣ. ಯಹೂದ್ಯನು. ಯಾರು ಅವನು? ಯಹೂದ್ಯನು. ಎಸ್ತೇರಳ ಪುಸ್ತಕ ನೀವು ಜಾಗ್ರತೆಯಿಂದ ಓದುವುದಾದರೆ ಮೊರ್ದೆಕಾಯ್ ಎಂಬ ಯಹೂದ್ಯನು ಎನ್ನುವಂತಹ ಈ ಪದ 8 ಸಾರಿ ನೋಡುತ್ತೇವೆ. ಅಂದರೆ ಆ ಕಾಲದಲ್ಲಿ ಯಹೂದ್ಯರು ಸೆರೆಯಾಳುಗಳಾಗಿ ಕೊಂಡೊಯ್ಯಲ್ಪಟ್ಟು ಬಾಬೇಲ್ ಸಾಮ್ರಾಜ್ಯದಲ್ಲಿ ಗಣನೆಗೆ ಬಾರದ ಪ್ರಜೆಗಳಾಗಿ ಜೀವಿಸುವ ಕಾಲ ಆಗಿತ್ತು. ಆನಂತರ ಪಾರಸಿಯ ಸಾಮ್ರಾಜ್ಯ ಬಂದಿರುವುದರಿಂದ ಈಗ ಪಾರಸಿಯ ಸಾಮ್ರಾಜ್ಯದ ಕೆಳಗೆ ಇವರು ಜೀವಿಸುತ್ತಿದ್ದಾರೆ. ಇವರು ಬಂದು ಸುಮಾರು 70 ವರ್ಷ ಆಯಿತು. ವಾಸ್ತವದಲ್ಲಿ 70 ವರ್ಷ ದಾಟಿ ಹೋಯಿತು. ಯಾಕೆಂದರೆ 70 ವರ್ಷಗಳ ನಂತರ ಜೆರುಬ್ಬಾಬೆಲನು ಯೆರೂಸಲೇಮಿಗೆ ಬರ್ತಾನೆ. ಆದಾಗ್ಯೂ ಕೆಲವೊಂದು ಜನರು ತಿರುಗಿ ಬರಲಿಲ್ಲ, ಯೆಹೂದ ದೇಶಕ್ಕೆ ತಿರುಗಿ ಬರಲಿಲ್ಲ, ಅಲ್ಲಿಯೇ ಸೆಟ್ಲಾಗಿದ್ರು. ಅಲ್ಲಿಯೇ ಅವರು 70 ವರ್ಷ ಇದ್ದ ನಂತರ ಸ್ವಲ್ಪ ಮಟ್ಟಿಗೆ ಅವರು ಯಾವುದೋ ಒಂದು ಉದ್ಯೋಗ ಮಾಡುತ್ತಾ, ಯಾವುದೋ ಒಂದು ಕೆಲಸ ಮಾಡುತ್ತಾ, ಯಾವುದೋ ಒಂದು ವ್ಯಾಪಾರ ಮಾಡುತ್ತಾ ಸ್ಲೋ ಆಗಿ 70 ವರ್ಷ ಕಾಲದಲ್ಲಿ ಅವರು ಒಂದು ಸ್ಥಿರವಾದ ನಿವಾಸ ಸ್ಥಳವಾಗಿ ಅವರು ಮಾಡಿಕೊಂಡಿರ್ತಾರೆ. ಅವರಲ್ಲಿಯೇ ಒಬ್ಬನು ಮೊರ್ದೆಕಾಯ್ ಆಗಿದ್ದ. ಅವನು ಯಹೂದ್ಯನು ಎಂದು ಬೈಬಲ್ನಲ್ಲಿ ನೋಡ್ತೇವೆ. ಆದರೆ ಯಾರಿಗೂ ಕೂಡ ನಾನು ಸೆರೆಯಾಳಿನವನು ಎಂದು ಹೇಳಿಕೊಳ್ಳಲು ಇಷ್ಟಪಡಲಿಲ್ಲ. ಒಪ್ಪಿಕೊಳ್ತಿರೋ ಇಲ್ಲವೋ? ಯಾರೇ ಆಗಲಿ ಒಂದು ದೇಶಕ್ಕೆ ಸೆರೆಯಾಳಾಗಿ ಹೋಗುವಾಗ ನಾನು ಈ ದೇಶದಲ್ಲಿ ಸೆರೆಯಾಳಾಗಿದ್ದೇನೆ, ಬಂಧಿತನಾಗಿದ್ದೇನೆ, ಒಬ್ಬ ಸ್ಲೇವ್ ಆಗಿದ್ದೇನೆ ಎಂದು ಯಾರೂ ಹೇಳಿಕೊಳ್ಳಲು ಇಷ್ಟಪಡಲ್ಲ. ಆದರೆ ಈ ಮೊರ್ದೆಕಾಯ್ ನಿಖರವಾಗಿ ತನ್ನ ಕುರಿತಾಗಿ ಬೈಬಲ್ನಲ್ಲಿ 8 ಸಾರಿ ಹೇಳಿಕೊಂಡಿರುವುದು ಹೇಗೆ ಬರೆಯಲ್ಪಟ್ಟಿದೆ ಗೊತ್ತಾ? ಯಹೂದ್ಯನು, ಯಹೂದ್ಯನು, ಯಹೂದ್ಯನು ಎಂದು ನಿಖರವಾಗಿ ಬರೆಯಲ್ಪಟ್ಟಿದೆ. ಸಹೋದರ ಸಹೋದರಿಯರೇ, ಅವನು ನಾನು ಯಹೂದ್ಯನಾಗಿದ್ದೇನೆ ಎಂದು ಹೇಳಿಕೊಳ್ಳುವುದಕ್ಕಾಗಿ ಮೊರ್ದೆಕಾಯ್ ಯಾವತ್ತೂ ಭಯಪಡಲಿಲ್ಲ. ಸೆರೆಯಾಳುಗಳಾಗಿ ನಾವು ಈ ದೇಶದಲ್ಲಿದ್ದೇವೆ, ಆದರೆ ನಾವು ಯಹೂದ್ಯರಾಗಿದ್ದೇವೆ. ನಮ್ಮ ದೇವರು ಯೆಹೋವನಾಗಿದ್ದಾನೆ. ನಾವು ಯೆಹೋವನ ಸಂತಾನವಾಗಿದ್ದೇವೆ, ಯೆಹೋವನ ಸ್ವಾಸ್ಥ್ಯವಾಗಿದ್ದೇವೆ. ನಾವು ಮಾಡಿರುವ ಪಾಪಿಷ್ಟ ಕಾರ್ಯಗಳ ನಿಮಿತ್ತ ದೇವರ ಮನಸ್ಸನ್ನು ದುಃಖಪಡಿಸಿ ದೇವರ ಮನಸ್ಸನ್ನು ನೋಯಿಸಿದ್ದೇವೆ. ಆದುದರಿಂದ ದೇವರು ನಮ್ಮನ್ನು ಶಿಕ್ಷೆಗೆ ಒಪ್ಪಿಸಿದ್ದಾರೆ. ಅದಕ್ಕಾಗಿಯೇ ಸೆರೆಯಾಳುಗಳಾಗಿದ್ದೇವೆ. ಸೆರೆಯಾಳುಗಳಾದ ಮಾತ್ರಕ್ಕೆ ನಮ್ಮ ಹುಟ್ಟುವಳಿ ನಾವು ಮರೆಯುವುದಿಲ್ಲ. ನಾವು ದೇವರ ಸ್ವಾಸ್ಥ್ಯವಾಗಿದ್ದೇವೆ
ಎಂದು ಹೇಳುವುದಕ್ಕಾಗಿ ಈ ಮೊರ್ದೆಕಾಯಿ ಯಾವತ್ತೂ ನಾಚಿಕೆ ಪಡಲಿಲ್ಲ. ಅದಕ್ಕಾಗಿಯೇ ಯೆಹೂದ್ಯನು 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 ಎಂದು ಬರೆಯಲಾಗಿದೆ. ಅವನು ಯಾವ ದೇವರನ್ನು ನಂಬುತ್ತಿದ್ದಾನೆಂದು, ಯಾವ ದೇವರಲ್ಲಿ ವಿಶ್ವಾಸವಿಡುತ್ತಿದ್ದಾನೆಂದು ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ಯಾವತ್ತೂ ನಾಚಿಕೆ ಪಡಲಿಲ್ಲ. ಸಹೋದರ ಸಹೋದರಿಯರೇ, ದೇವರನ್ನು ಮನುಷ್ಯರ ಮುಂದೆ ನೀವು ನಂಬುತ್ತಿರುವ ಸಿದ್ಧಾಂತವಾಗಲಿ, ನೀವು ಹೊಂದಿಕೊಂಡಿರುವ ನಂಬಿಕೆಯಾಗಲಿ, ನೀವು ವಿಶ್ವಾಸವಿಡುವಂತಹ ದೇವರ ಕುರಿತು ಒಪ್ಪಿಕೊಳ್ಳುವುದಕ್ಕೆ ನಾಚಿಕೆ ಪಡುತ್ತಿರುವುದಾದರೆ, ಬೈಬಲ್ ಹೇಳುತ್ತದೆ, ಮನುಷ್ಯರ ಮುಂದೆ ನನ್ನನ್ನು ಒಪ್ಪಿಕೊಳ್ಳುವುದಕ್ಕಾಗಿ ನಿಮಗೆ ಕಷ್ಟಕರವಾಗಿರೋದಾದರೆ ನನ್ನ ದೂತರ ಮುಂದೆ ನಿಮ್ಮನ್ನು ಕೂಡ ಒಪ್ಪಿಕೊಳ್ಳುವುದಕ್ಕಾಗಿ ನಾನು ಕೂಡ ನಾಚಿಕೆ ಪಡ್ತೇನೆ ಅನ್ನುತ್ತಾರೆ. ಈ ದಿನ ನಮ್ಮಲ್ಲಿ ಕೆಲವರು ಮುಚ್ಚಿಡುತ್ತಾ ಇರ್ತಾರೆ. ತಮಗಿರುವ ನಂಬಿಕೆಯನ್ನು ಮುಚ್ಚಿಡುತ್ತಾ ಇರ್ತಾರೆ, ವಿಶ್ವಾಸವನ್ನು ಮುಚ್ಚಿಡುತ್ತಾ ಇರ್ತಾರೆ, ಅವರು ತಿಳ್ಕೊಂಡಿರುವ ಸತ್ಯವನ್ನು ಕೂಡ ಮುಚ್ಚಿಡುತ್ತಾ ಇರುತ್ತಾರೆ. ಅದು ಒಳ್ಳೆಯದಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಇಸ್ರಾಯೇಲ್ ದೇಶವು ಪತನಾವಸ್ಥೆಯಲ್ಲಿತ್ತು. ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸಿದ ರಾಜರು ದೇವರಿಗೆ ವಿರುದ್ಧವಾಗಿ ಪರಿಪಾಲನೆ ಮಾಡ್ತಾರೆ. ಫಲಿತವಾಗಿ ಪ್ರಜೆಗಳೆಲ್ಲ ದೇವರಿಗೆ ವ್ಯತಿರೇಕವಾಗಿ ತಯಾರಾಗ್ತಾರೆ. ಪ್ರಾಮುಖ್ಯವಾಗಿ ಅಹಾಬನಂತಹ, ಇಜ್ಬೇಲಳಂತಹ ಪಾಪಿಷ್ಟ ಪರಿಪಾಲಕರು ದೇಶವನ್ನು ಅಲ್ಲಕಲ್ಲೋಲ ಮಾಡಿಬಿಡ್ತಾರೆ, ಅನ್ಯ ಸಂಪ್ರದಾಯದಿಂದ ತುಂಬಿಸಿಬಿಡ್ತಾರೆ. ಅಂತಹ ಸಮಯದಲ್ಲಿ, ಅಂತಹ ಅಪಾಯಕರವಾದ ಕಾಲದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟುತ್ತೆ. ಒಬ್ಬ ಮಗನು ಹುಟ್ಟುತ್ತಾನೆ. ಯೆಹೋವಾ ಎಂಬ ಹೆಸರೆತ್ತುವಾಗ ಸಾಯಿಸ್ತಾ ಇದ್ರು. ಯೆಹೋವನು ನಮ್ಮ ದೇವರಾಗಿದ್ದಾರೆಂದು ಹೇಳಿದ್ರೆ ಸಾಯಿಸ್ತಾ ಇದ್ರು. ಅಂತಹ ಸಮಯದಲ್ಲಿ ಅವನ ತಂದೆ ತಾಯಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಏನೆಂದರೆ, ಇಸ್ರಾಯೇಲ್ಯರ ಸೇನಾಧೀಶ್ವರನಾದ ಯೆಹೋವನ ನಾಮವನ್ನೇ ಉಚ್ಚರಿಸಲಾರದಂತೆ ಮಾಡ್ತಿದ್ದಾರಲ್ಲವೇ? ಎಷ್ಟು ಅನ್ಯಾಯ! ಇದು ಎಷ್ಟು ಘೋರ! ನಾವು ಮಾತ್ರ ಆ ರೀತಿಯಾಗಿರಬಾರದು. ಈ ಪಾಪಿಷ್ಟ ಪ್ರಜೆಗಳ ಮಧ್ಯ ನಮಗಿರುವಂತಹ ಸಿದ್ಧಾಂತವನ್ನು, ನಮಗಿರುವಂತಹ ವಿಶ್ವಾಸವನ್ನು, ನಾವು ನಂಬುತ್ತಿರುವ ದೇವರ ಕುರಿತು ಲೋಕಕ್ಕೆ ಸಾರಿ ಹೇಳಲೇಬೇಕು. ಹಾಗೆ ಸಾರಿ ಹೇಳುವ ಏಕೈಕ ಅವಕಾಶ ನಮ್ಮ ಮಗನಾಗಿದ್ದಾನೆ. ಯಾವ ರೀತಿಯಾಗಿ, ಹೇಗೆ ಸಾರಿ ಹೇಳಬಲ್ಲೆವು? ನಮ್ಮ ನಂಬಿಕೆ ಕುರಿತು ನಾವು ಲೋಕಕ್ಕೆ ಯಾವ ರೀತಿ ಸಾರಿ ಹೇಳಬಲ್ಲೆವು ಅಂದಾಗ ಬಹುಶಃ ಗಂಡ ಹೇಳಿರ್ತಾನೆ, ನಮ್ಮ ಮಗನಿಗೆ ಯೆಹೋವನ ಹೆಸರನ್ನೇ ಇಡೋಣ. ಹೇಗೆ ಇಡೋಣ? ಏಲ್ ಯಾ ಎಂದು ಇಡೋಣ. ಅಂದ್ರೆ ಅರ್ಥವೇನು? ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದರ್ಥ. ಅದೇ ಹೆಸರನ್ನು ಇಟ್ಟರು ಪ್ರಿಯರೇ. ನಮ್ಮ ಮಗನ ಹೆಸರೇ ತಿಳಿಯಪಡಿಸಬೇಕು, ಯೆಹೋವನೇ ದೇವರು ಎಂದು. ಈ ದೇಶಕ್ಕೆಲ್ಲ ಗೊತ್ತಾಗಬೇಕು, ಇಸ್ರಾಯೇಲ್ ದೇಶಕ್ಕೆಲ್ಲ ಗೊತ್ತಾಗಬೇಕು, ಯೆಹೋವನೇ ದೇವರೆಂದು. ಎಷ್ಟದ್ಭುತ ನೋಡಿ! ಆ ತಂದೆ ತಾಯಿ ಏನೆಂದು ತೀರ್ಮಾನ ತೆಗೆದುಕೊಂಡ್ರು ಗೊತ್ತಾ? ನಮ್ಮ ಮಗನು ಯೆಹೋವನಿಗೋಸ್ಕರ ಜೀವಿಸಬೇಕು, ನಮ್ಮ ಮಗನು ಯೆಹೋವನೇ ದೇವರು ಎಂದು ವಿಶ್ವಾಸವಿಡಬೇಕು. ಆ ಹೆಸರಿನ ಮೂಲಕ ಜನರಿಗೆಲ್ಲ ಸಾರಿ ಹೇಳಬೇಕು ಎಂದು ಯೋಚಿಸಿ ಎಲಿಯಾ ಎಂದು ಹೆಸರಿಟ್ರು. ಅದೇ ಸಮಯದಲ್ಲಿ ಸ್ವಲ್ಪ ಕಾಲವಾದ ನಂತರ ಮತ್ತೊಬ್ಬ ದಂಪತಿಗಳಿಗೆ ಮತ್ತೊಬ್ಬ ಮಗ ಹುಟ್ಟಿದ. ಅವರಿಗೆ ಮಗನು ಹುಟ್ಟಿದಾಗ ಗಂಡ ಹೆಂಡತಿ ಇಬ್ಬರೂ ಸೇರಿ ಒಂದು ನಿರ್ಣಯ ತೆಗೆದುಕೊಂಡ್ರು. ಯೆಹೋವನ ಹೆಸರೆತ್ತಿದರೆ ಸಾಯಿಸುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಇಸ್ರಾಯೇಲರಿಗೆ ರಕ್ಷಣೆ ಒದಗಿಸುವಾತನು ಯೆಹೋವನಲ್ಲವೇ? ನಮ್ಮನ್ನು ರಕ್ಷಿಸುವಾತನು, ನಮ್ಮನ್ನು ಕಾಪಾಡುವಾತನು, ನಮ್ಮನ್ನು ಕನಿಕರಿಸುವಾತನು, ನಮ್ಮನ್ನು ರಕ್ಷಿಸುವಾತನು ಯೆಹೋವನಲ್ಲವೇ? ಆದರೆ ಆ ಯೆಹೋವನ ಹೆಸರೇ ಎತ್ತಲಾರದಂತೆ ಮಾಡ್ತಿದ್ದಾರೆ, ಆತನ ನಾಮ ಎತ್ತಲಾರದಂತೆ ಮಾಡ್ತಿದ್ದಾರೆ. ನಮ್ಮ ಕುಟುಂಬ ಯೆಹೋವನಿಗೆ ಸಾಕ್ಷಿಯಾಗಿರಬೇಕು. ನಮ್ಮ ಮಗನು ಯೆಹೋವನೇ ರಕ್ಷಣೆಯನ್ನು ಅನುಗ್ರಹಿಸುವಾತನು, ಯೆಹೋವನೇ ಕಾಪಾಡುವಾತನು ಎಂದು ಲೋಕಕ್ಕೆ ಸಾಕ್ಷಿ ಹೇಳಬೇಕು. ಹಾಗಾಗಿ ನಮ್ಮ ಮಗನಿಗೆ ಆ ಹೆಸರಿಡೋಣ ಎಂದುಕೊಂಡು ಯಾವ ಹೆಸರಿಟ್ರು ಗೊತ್ತಾ? ಏಲ್ ಶಾ, ಎಲೀಶಾ ಎಂದಿಟ್ರು. ಅಂದರೆ ಯೆಹೋವನೇ ರಕ್ಷಣೆ ಎಂದರ್ಥ. ಈ ಎರಡು ಕುಟುಂಬದವರು ಪಾಪಿಷ್ಟ ಪ್ರಜೆಗಳ ಮಧ್ಯ ಯೆಹೋವನ ನಾಮ ಉಚ್ಚರಿಸಿದರು, ಯೆಹೋವನ ನಾಮವನ್ನು ಪ್ರಕಟಿಸಿದರು, ಯೆಹೋವನ ಕುರಿತು ಮಾತಾಡಿದರು, ಕೊಂದಾಕ್ತಾ ಇದ್ರು. ಹಾಗೆ ಕೊಂದಾಕುವಂತಹ ಪಾಪಿಷ್ಟ ಪರಿಪಾಲಕರ ಮಧ್ಯ ಎರಡು ಕುಟುಂಬದವರು ತೀರ್ಮಾನ ತೆಗೆದುಕೊಂಡ್ರು. ಏನೆಂದು ಗೊತ್ತಾ? ನಮ್ಮ ಮಕ್ಕಳು ಯೆಹೋವನಿಗೋಸ್ಕರ ಜೀವಿಸಬೇಕು, ಯೆಹೋವನ ನಾಮವನ್ನು ಸಾರಿ ಹೇಳಬೇಕು. ಒಂದು ಕುಟುಂಬದವರೇನು ಯೆಹೋವನೇ ದೇವರೆಂದು ಹೆಸರಿಡ್ತಾರೆ, ಮತ್ತೊಬ್ಬರೇನು ರಕ್ಷಣೆ ಎಂದು ಹೆಸರಿಡ್ತಾರೆ. ಈ ಇಬ್ಬರು ಮಕ್ಕಳ ಹಿಂದೆ ಇರುವ ಆ ಅದ್ಭುತವಾದಂತಹ ತಂದೆ ತಾಯಿಗಳನ್ನು ನೋಡಿರಿ. ಅವರೆಷ್ಟು ರೋಷವುಳ್ಳವರಾಗಿದ್ರೆಂದು, ಎಷ್ಟು ಪೌರುಷವುಳ್ಳವರಾಗಿದ್ರೆಂದು. ಸಹೋದರ ಸಹೋದರಿಯರೇ, ಈ ದಿನ ನಿಮಗಿರುವಂತಹ ರೋಷ ಏನಾಗಿದೆ? ನಿಮಗಿರುವಂತಹ ನಂಬಿಕೆಯ ಪೌರುಷ ಏನಾಗಿದೆ? ಒಮ್ಮೆ ಆಲೋಚಿಸಿರಿ. ಪ್ರಾಣ ಕೊಡುವಷ್ಟು ಪ್ರೀತಿಸಿದ ದೇವರಿದ್ದಾರೆ, ಪ್ರೀತಿಸುತ್ತಿರುವ ದೇವರಿದ್ದಾರೆ. ಮನುಷ್ಯನಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದು ಮಾತ್ರವಲ್ಲದೆ ಪಾಪಿಷ್ಟ ಮನುಷ್ಯ ಪಾತಾಳಕ್ಕೆ ಹೋಗಬಾರದೆಂದು ಪ್ರಾಣದಷ್ಟು ಪ್ರೀತಿಸಿದ ದೇವರೇ ತನ್ನ ಪ್ರಾಣವನ್ನು ಮನುಷ್ಯನಿಗೋಸ್ಕರ ಧಾರೆ ಎರೆದು ತ್ಯಾಗ ಮಾಡಿದ. ಮನುಷ್ಯನ ಮೇಲೆ ಬೀಳಬೇಕಾದ ಶಿಕ್ಷೆಯನ್ನೆಲ್ಲ ತಾನೇ ಹೊತ್ತುಕೊಳ್ತಾನೆ. ಪಾಪ ಪರಿಹಾರದ ಯಜ್ಞವಾಗಿ ಆತನೇ ವಧಿಸಲ್ಪಟ್ಟ. ಶಿಲುಬೆಯಲ್ಲಿ ಆತನು ಮರಣ ಹೊಂದುವುದರ ಮೂಲಕ ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯೆಲ್ಲ ಅಳಿಸಿ ಹಾಕಿದ. ಇನ್ನು ಯಾರೊಬ್ಬರೂ ನರಕಕ್ಕೆ ಹೋಗುವ ಅಗತ್ಯವಿಲ್ಲ. ಇದು ಅದ್ಭುತವಾದ ಸುವಾರ್ತೆಯಾಗಿದೆ.
ಇದು ಯೇಸುವಿನ ವಾರ್ತೆಯಾಗಿದೆ. ಈ ವಾರ್ತೆ ಲೋಕಕ್ಕೆ ಸಾರಿ ಹೇಳಬೇಕೆಂದು ಯೇಸು ನಮ್ಮೆಲ್ಲರಿಗೆ ಆದೇಶಿಸಿದ್ದಾರೆ, ಆಜ್ಞಾಪಿಸಿದ್ದಾರೆ. ಆದರೆ ಭಯಪಡ್ತಿದ್ದೇವೆ. ಯೇಸುವಿನ ಹೆಸರೆತ್ತುವುದಕ್ಕಾಗಿ ಭಯಪಡ್ತಿದ್ದೇವೆ. ಯೇಸು ಮಾಡಿರುವಂತಹ ತ್ಯಾಗವನ್ನು ಸಾಕ್ಷಿಯುತವಾಗಿ ಸಾರಿ ಹೇಳುವುದಕ್ಕೋಸ್ಕರ ಜನರನ್ನು ಮತ ಬದಲಾಯಿಸಿರೆನ್ನುವುದಾಗಲಿ, ಬಲವಂತವಾಗಿ ಮನುಷ್ಯರು ಮತ ಬದಲಾಯಿಸಬೇಕೆನ್ನುವುದಾಗಲಿ ಯೇಸು ಯಾರೊಬ್ಬರಿಗೂ ಹೇಳಲಿಲ್ಲ. ಆತನು ಹೇಳಿದೆಲ್ಲ ಒಂದೇ, ಮನುಷ್ಯರಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದೇನೆ. ಪಾಪಿಷ್ಠ ಮನುಷ್ಯರಿಗೋಸ್ಕರ ನನ್ನ ಪ್ರಾಣವನ್ನೇ ಧಾರೆ ಎರೆದಿದ್ದೇನೆ. ಅವರಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ನನ್ಮೇಲೆ ಹೊತ್ತುಕೊಂಡಿದ್ದೇನೆ. ಆ ಶಿಕ್ಷೆ ಅವರು ಸಹಿಸಲಿಕ್ಕಾಗೋದಿಲ್ಲ ಅಂದ್ಕೊಂಡು ನಾನೇ ಅವರ ಶಿಕ್ಷೆಯನ್ನೆಲ್ಲ ನನ್ಮೇಲೆ ಹೊತ್ತುಕೊಂಡಿದ್ದೇನೆ. ಮನುಷ್ಯರು ಮಾಡಿರುವ ಪಾಪಿಷ್ಠ ಕಾರ್ಯಗಳ ನಿಮಿತ್ತ ಮನುಷ್ಯರಿಗೆ ಬರಬೇಕಾದ ಶಿಕ್ಷೆ ನನ್ನ ಮೇಲೆ ಹೊತ್ತುಕೊಂಡಿರುವುದರಿಂದ, ನಾನು ಶಿಕ್ಷಿಸಲ್ಪಟ್ಟಿರುವುದರಿಂದ, ಮನುಷ್ಯರ ಸ್ಥಾನದಲ್ಲಿ ನಾನು ಮರಣ ಹೊಂದಿರುವುದರಿಂದ ಈಗ ಮನುಷ್ಯರಿಗೆ ಶಿಕ್ಷೆ ಇಲ್ಲ. ಅವರು ನಾನು ಮಾಡಿದ ತ್ಯಾಗ ನಂಬಿದರೆ ಸಾಕು, ನಾನು ಅನುಗ್ರಹಿಸುವ ರಕ್ಷಣೆಯ ಭಾಗ್ಯ ಹೊಂದಿಕೊಂಡರೆ ಸಾಕು. ಯಾರೊಬ್ಬರು ನಶಿಸಿ ಹೋಗುವ ಅಗತ್ಯವಿಲ್ಲ, ಪರಲೋಕಕ್ಕೆ ಹೋಗಬಹುದು. ಅದು ಯೇಸು ಮಾಡಿರುವಂತಹ ತ್ಯಾಗವಾಗಿದೆ. ಅದೇ ಆ ತ್ಯಾಗದ ಸಂದೇಶವಾಗಿದೆ. ಆ ಸಂದೇಶವನ್ನು ಲೋಕಕ್ಕೆ ಸಾರಿ ಹೇಳಿ ಅಂದಿದ್ದಾರೆ. ನಾನು ಮನುಷ್ಯರಿಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿರುವುದರಿಂದ ಮನುಷ್ಯರಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ನನ್ನ ಮೇಲೇ ಹೊತ್ತುಕೊಂಡಿದ್ದೇನೆ. ಈಗ ಮನುಷ್ಯರು ಸತ್ತ ನಂತರ ನರಕಕ್ಕೆ ಹೋಗುತ್ತೇನೆಂದು ಭಯಪಡುವ ಅಗತ್ಯವಿಲ್ಲ. ನಾನು ಮಾಡಿದ ತ್ಯಾಗವನ್ನು, ಅರ್ಪಿಸಿದ ಯಜ್ಞವನ್ನು ನಂಬಿದರೆ ಸಾಕು. ಇದು ಸುವಾರ್ತೆಯಾಗಿದೆ. ಈ ಸುವಾರ್ತೆಯನ್ನು ಯೇಸು ಲೋಕಕ್ಕೆ ಸಾರಿ ಹೇಳಿರಿ ಅಂದಿದ್ದಾರೆ. ಅದೇ ಸತೀಶ್ ಕುಮಾರಾದ ನಾನು ಮಾಡ್ತಿರೋದು. ಅದೇ ಈ ಕಲ್ವರಿ ಸ್ವರ ವೀಕ್ಷಿಸುವ ಪ್ರತಿಯೊಬ್ಬರು ಮಾಡಬೇಕೆಂದು ದೇವರು ನಿಮ್ಮನ್ನು ಆದೇಶಿಸ್ತಿರೋದು. ಆ ದಿನ ಏಲ್ಯಾ, ಎಲೀಷಾ ಎಂಬ ಇಬ್ಬರ ಪೇರೆಂಟ್ಸ್ ನೋಡಿರಿ ಎಷ್ಟು ಧೈರ್ಯವುಳ್ಳವರಾಗಿದ್ರೆಂದು. ಅದಕ್ಕಾಗಿಯೇ ತಮ್ಮ ಮಕ್ಕಳಿಗೆ ಅಷ್ಟು ಧೈರ್ಯದಿಂದ ಹೆಸರಿಟ್ಟಿದ್ರು. ಯಾವಾಗ? ಅನಾನುಕೂಲ ಸಮಯದಲ್ಲಿ. ಅದೇ ಧೈರ್ಯ ಮೊರ್ದೆಕಾಯ್ ಹೊಂದಿಕೊಂಡಿದ್ದ. ತಾನು ಹೊಂದಿಕೊಂಡಿರುವ ವಿಶ್ವಾಸವನ್ನು, ತಾನು ಹೊಂದಿಕೊಂಡಿರುವಂತಹ ನಂಬಿಕೆಯನ್ನು ಮುಚ್ಚಿಟ್ಟುಕೊಳ್ಳುವ ವ್ಯಕ್ತಿಯಲ್ಲ. ತನ್ನ ಐಡೆಂಟಿಟಿ, ನಾನೊಬ್ಬ ಯಹೂದ್ಯನು ಎಂದು ಹೇಳಿಕೊಳ್ಳುವುದಾದರೆ ಯೆಹೋವನನ್ನು ಸೇವಿಸುವಂತವನು, ಯಹೂದ್ಯನು ಎಂದು ಹೇಳಿಕೊಂಡಿರುವುದಾದರೆ ಯೆಹೋವನ ಸ್ವಾಸ್ಥ್ಯ ಎಂದರ್ಥ. ನಾನು ಯೆಹೋವನನ್ನು ಸೇವಿಸುತ್ತಿದ್ದೇನೆ, ನಾನು ಯೆಹೋವನ ಸ್ವಾಸ್ಥ್ಯವಾಗಿದ್ದೇನೆ ಎಂದು ಹೇಳುವುದಕ್ಕೆ ಸ್ವಲ್ಪವೂ ನಾಚಿಕೆ ಪಡಲಿಲ್ಲ. ಆ ಮೊರ್ದೆಕಾಯ್ ಅವನ ಹುಟ್ಟುವಳಿಯ ಬಗ್ಗೆ ನಿಮ್ಮೊಂದಿಗೆ ಹಂಚಿಕೊಂಡೆ. ಎರಡನೇದು ಪ್ರಾಂತ್ಯ. ಯಾವುದು ಅವನ ಪ್ರಾಂತ್ಯ? ಶೂಷಾನ್ ಕೋಟೆಯಲ್ಲಿ. ಪ್ರಾಂತ್ಯ ಯಾವುದು? ಶೂಷಾನ್. ಶೂಷಾನ್ ಅಂದ್ರೆ ಏನಾಗಿದೆ? ಕ್ಯಾಪಿಟಲ್ ಸಿಟಿ. ಯಾವ ದೇಶದ? ಪಾರಸಿಯ ಸಾಮ್ರಾಜ್ಯದ. ಪಾರಸಿಯ ದೇಶದ ಕ್ಯಾಪಿಟಲ್ ಸಿಟಿಯಾಗಿತ್ತು ಶೂಷಾನ್ ಎನ್ನುವಂತಹ ಪಟ್ಟಣ. ಬಾಬೆಲ್ ಸಾಮ್ರಾಜ್ಯ ಅಂದ್ರೆ ಕಲ್ದಿಯರ ಸಾಮ್ರಾಜ್ಯ. ಅವರ ಕ್ಯಾಪಿಟಲ್ ಸಿಟಿ ಯಾವುದು? ಬಬಿಲೋನ್ ಪಟ್ಟಣ ಆಗಿತ್ತು. ಅಶ್ಶೂರು ಸಾಮ್ರಾಜ್ಯದವರಿಗೂ ಕೂಡ ಕ್ಯಾಪಿಟಲ್ ಸಿಟಿ ಇತ್ತು. ಆ ಕ್ಯಾಪಿಟಲ್ ಸಿಟಿ ಯಾವುದು? ನೆನೆವೆ ಪಟ್ಟಣ. ನೆನೆವೆ ಪಟ್ಟಣ ನಾಶವಾಗುತ್ತಿರುವಾಗ, ಅಂದರೆ ನೆನೆವೆ ಪಟ್ಟಣಸ್ಥರು ಪಾಪಿಷ್ಟ ಕೆಲಸ ಮಾಡುತ್ತಾ ಇಷ್ಟಾನುಸಾರವಾಗಿ ಜೀವಿಸಿ ದೇವರ ತೀರ್ಪಿಗೆ ಒಳಗಾಗುತ್ತಿರುವಾಗ, ಶಿಕ್ಷೆ ಅನುಭವಿಸುತ್ತಿರುವಾಗ ದೇವರು ಏನ್ಮಾಡಿದ್ರು? ಯೋನನನ್ನು ಕಳಿಸಿದ್ರು. ನೆನೆವೆ ಪಟ್ಟಣಕ್ಕೆ ಹೋಗು, ಅವರು ಮಾಡಿದ ಪಾಪ ಹೆಚ್ಚಾಗಿದೆ, ಅವರಿಗೆ ಶಿಕ್ಷಿಸಲಿಕ್ಕಿದ್ದೇನೆ. ಆದರೆ ಶಿಕ್ಷಿಸುವುದಕ್ಕಿಂತ ಮುಂಚೆ ಹೋಗಿ ಅವರನ್ನು ಎಚ್ಚರಿಸು, ಅವ್ರು ಮಾರ್ಪಡುತ್ತಾರೇನೋ, ಬದಲಾಗುತ್ತಾರೇನೋ ಎಂದು ಯೋಚಿಸಿ ದೇವರು ಯೋನನಿಗೆ ಕಳಿಸ್ತಾರೆ. ಯೋನ ಮೊದಲು ಹೋಗಲ್ಲ ಅನ್ನುತ್ತಾನೆ, ಆನಂತರ ಹೋಗುತ್ತಾನೆ. ಅವರಿಗೆ ಬರಬೇಕಾದ ಶಿಕ್ಷೆಯ ಕುರಿತು ಪ್ರಕಟಿಸುತ್ತಾನೆ. ಫಲಿತವಾಗಿ ಏನಾಯ್ತು? ನೆನೆವೆ ಪಟ್ಟಣಸ್ಥರು ಪಶ್ಚಾತ್ತಾಪ ಪಡ್ತಾರೆ. ವಾಸ್ತವದಲ್ಲಿ ನೆನೆವೆ ಪಟ್ಟಣಸ್ಥರು ನಾಶವಾಗಬೇಕಿತ್ತು ಅವರ ಪಾಪದ ನಿಮಿತ್ತ. ಆದರೆ ಅವರು ಪಶ್ಚಾತ್ತಾಪ ಪಟ್ಟರು. ಕಾರಣವೇನೆಂದರೆ ಯೋನಾ ಪ್ರವಾದಿ ಹೋಗಿ ಅವರನ್ನು ಎಚ್ಚರಿಸುತ್ತಾನೆ. ಫಲಿತವಾಗಿ ನಾಶವಾಗಬೇಕಾದಂತಹ ನೆನೆವೆ ಪಟ್ಟಣವು 120 ವರ್ಷಗಳವರೆಗೂ ಮುಂದುವರಿಯಿತು. ಪಶ್ಚಾತ್ತಾಪ ಪಟ್ರೆ ನಮ್ಮ ಜೀವಿತಗಳು ಬದಲಾಗುತ್ತವೆ. ಪಶ್ಚಾತ್ತಾಪ ಪಟ್ರೆ ನಮ್ಮ ಜೀವಿತಗಳು ಅಭಿವೃದ್ಧಿಯಾಗ್ತವೆ. ಪಶ್ಚಾತ್ತಾಪ ಪಟ್ಟು ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಳುವುದಾದ್ರೆ ನಮ್ಮ ಜೀವಿತ ಕಾಲ ವಿಸ್ತರಿಸಲ್ಪಡುತ್ತೆ, ನಮ್ಮ ಆಯುಷು ವಿಸ್ತರಿಸಲ್ಪಡುತ್ತೆ, ನಮ್ಮ ಅಸ್ತಿತ್ವ ವಿಸ್ತರಿಸಲ್ಪಡುತ್ತೆ. ನೆನೆವೆ ಪಟ್ಟಣಸ್ಥರ ಅಸ್ತಿತ್ವ ವಿಸ್ತರಿಸಲ್ಪಟ್ಟಿತು. ಎಷ್ಟು ಕಾಲ? 120 ವರ್ಷಗಳವರೆಗೂ ನೆನೆವೆ ಪಟ್ಟಣ ಅಸ್ತಿತ್ವದಲ್ಲಿರಲು ಕಾರಣ ಗೊತ್ತಾ? ಅವರು ಪಶ್ಚಾತ್ತಾಪ ಪಟ್ಟಿರುವುದರಿಂದ. ಕೇಳಿ ಪ್ರಿಯರೇ, ಇಸ್ರಾಯೇಲ್ ರಾಜ್ಯವು ಎಷ್ಟು ಕಾಲ ಇತ್ತು? 210 ವರ್ಷ ಇತ್ತು. ಯೆಹೂದ ರಾಜ್ಯ ಎಷ್ಟು ಕಾಲ ಇತ್ತು? 345 ವರ್ಷ ಇತ್ತು. ಯಾಕೆ? ಅದಕ್ಕಾಗಿ ಇಸ್ರಾಯೇಲ್ ರಾಜ್ಯಕ್ಕಿಂತಲೂ ಯೆಹೂದ ರಾಜ್ಯವು 135 ವರ್ಷಗಳವರೆಗೂ ಯಾಕೆ ಮುಂದುವರೆದಿತ್ತು ಎಂದು ಪ್ರಶ್ನಿಸುವುದಾದರೆ, ಪರಿಪಾಲಿಸಿದಂತಹ ರಾಜರುಗಳು ದೇವರ ಚಿತ್ತಾನುಸಾರವಾಗಿ ಪರಿಪಾಲಿಸಿದ್ರು. 8 ಜನ ರಾಜರಾಗಿದ್ರು. ಅವರಲ್ಲಿ ಪ್ರಾಮುಖ್ಯವಾಗಿ 5 ಜನ ದೊಡ್ಡ ಉಜ್ಜೀವನವನ್ನು ತರುತ್ತಾರೆ, ಟ್ರಾನ್ಸ್ಫಾರ್ಮೇಶನ್ ತೆಗೆದುಕೊಂಡು ಬರ್ತಾರೆ. ಫಲಿತವಾಗಿ ಅವರು ಕೊಟ್ಟ ಅದ್ಭುತವಾದ ಪರಿಪಾಲನೆಗೆ ಪ್ರತಿಫಲವಾಗಿ ದೇವರು ಆ ದೇಶ ಸ್ವಲ್ಪ ಕಾಲ ಮುಂದುವರಿಯುವಂತೆ ಮಾಡಿದ್ರು. ಅವರನ್ನು ಆಶೀರ್ವದಿಸಿದ್ರು. ಅವರ ಅಸ್ತಿತ್ವವನ್ನು ದೇವರು ಮುಂದುವರಿಸಿದ್ರು. ತಂದೆಯೆಂದರೆ, ತಾಯೆಂದರೆ, ನೀವು ದೇವರ ಚಿತ್ತಾನುಸಾರವಾಗಿ ಜೀವಿಸುವುದಾದರೆ ದೇವರು ನಿಮ್ಮ ಕುಟುಂಬದ ಅಸ್ತಿತ್ವವನ್ನು, ನಿಮ್ಮ ಸಂತಾನದ ಅಸ್ತಿತ್ವವನ್ನು ಮುಂದುವರಿಸುತ್ತಾರೆ. ಏಲಿ ಇಷ್ಟಾನುಸಾರವಾಗಿ ಯಾಜಕನಾಗಿ ಜೀವಿಸಿದ. ಏಲಿಯ ಮಕ್ಕಳು ಅಪವಿತ್ರವಾದ ಸೇವೆಯನ್ನು ಮಾಡಿದಕ್ಕೆ ದೇವರೇನ್ ಮಾಡ್ತಾರೆ? ಅವರಿಗೆ ಅಸ್ತಿತ್ವವೇ ಇಲ್ಲದಂತೆ
ಮಾಡಿದರು. ಅವರ ಮನೆಯಲ್ಲಿ ಮುಪ್ಪಿನ ವಯಸ್ಸಿನವನು ಕಾಣಿಸಿಕೊಳ್ಳಲಾರದ ಹಾಗೆಯೇ ಅರ್ಧ ಆಯುಷ್ಯನಲ್ಲಿಯೇ ಸತ್ತೋಗುತ್ತಾರೆ, ಆರೋಗ್ಯ ಇರೋದಿಲ್ಲ ಎಂದು ದೇವರು ಶಪಿಸಿದ್ರು. ಅಸ್ತಿತ್ವ ಇಲ್ಲದಂತಾಯ್ತು ಏಲಿಯ ಸಂತಾನಕ್ಕೆ. ಕಾರಣ ಪಾಪ. ಪಾಪ ಏನ್ ಮಾಡುತ್ತೆ? ಮನುಷ್ಯರಿಗೆ ಅಸ್ತಿತ್ವ ಇಲ್ಲದಂತೆ ಮಾಡುತ್ತೆ, ಬದುಕಲಾರದಂತೆ ಮಾಡುತ್ತೆ, ಅರ್ಧದಲ್ಲಿಯೇ ತಮ್ಮ ಜೀವಿತವನ್ನು ಅಂತ್ಯಗೊಳಿಸಿಕೊಳ್ಳುವಂತೆ ಮಾಡುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ವಾಸ್ತವ. ಬನ್ನಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ಪರಿಶುದ್ಧನಾದ ತಂದೆಯೇ, ಬಿತ್ತಲ್ಪಟ್ಟ ವಾಕ್ಯ ಫಲಿಸುವಂತೆ ಮಾಡಿ ನಮ್ಮೆಲ್ಲರ ಜೀವಿತಗಳನ್ನು ದೇವರ ಆಶೀರ್ವಾದಕರವಾಗಿ ಮಾಡಿರಿ. ಆ ದಿನ ಒಬ್ಬ ಸೆರೆಯಾಳು ಆಗಿರುವ ಯೆಹೂದ್ಯನು ಹೊಂದಿಕೊಂಡಿರುವ ಸಣ್ಣ ಉದ್ಯೋಗವನ್ನು ಎಷ್ಟೋ ನಂಬಿಗಸ್ತಿಕೆಯಿಂದ ಮಾಡಿದ. ದೇವರೇ, ಅವನು ಪಟ್ಟ ಪ್ರಯಾಸಕ್ಕೆ ತಕ್ಕ ಒಂದು ಗುರುತು ಅವನಿಗೆ ಸಿಗದಿದ್ದರೂ ಕೂಡ ನಂಬಿಗಸ್ತಿಕೆಯಿಂದಲೇ ತನ್ನ ಕೆಲಸವನ್ನು ಮುಂದುವರಿಸಿದ. ಅವನ ಹುಟ್ಟುವಳಿ ಎಂಥದೆಂದು, ಅವನ ಪ್ರಾಂತ್ಯ ಯಾವುದೆಂದು, ಅವನ ಪ್ರಾರ್ಥನೆ ಯಾವುದೆಂದು, ಅವನ ಪ್ರೀತಿ ಯಾವುದೆಂದು, ಅವನ ಪ್ರಾರ್ಥನೆ ಎಂಥದೆಂದು, ಅವನ ಪ್ರಾರ್ಥನೆಗೆ ಎಂತಹ ಪ್ರತಿಫಲ ಬಂತೆಂದು ದೇವರೇ ಅದ್ಭುತವಾಗಿ ಈ ಮೊರ್ದೆಕಾಯಿ ಕುರಿತು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರನ್ನು ನೀವು ಎಷ್ಟು ಹೆಚ್ಚಿಸುತ್ತೀರೆಂದು. ದೇವರೇ, ನಿಮ್ಮ ವಿಷಯದಲ್ಲಿ ರೋಷವುಳ್ಳವರಾಗಿ ನಾನು ಯೆಹೂದ್ಯನಾಗಿದ್ದೇನೆ, ಯೆಹೋವನನ್ನು ಸೇವಿಸುವವನಾಗಿದ್ದೇನೆ ಎಂದು ಹೇಳುವುದಕ್ಕಾಗಿ ಈ ಯೆಹೂದ್ಯನು ಯಾವತ್ತೂ ಭಯಪಡಲಿಲ್ಲ. ಅಂತಹ ಧೈರ್ಯ ನಮಗೂ ದಯಪಾಲಿಸಿರಿ. ನಿಮ್ಮನ್ನು ಹೊಂದಿಕೊಂಡು ಜೀವಿಸುವ ಜೀವಿತ ನಮಗೂ ದಯಪಾಲಿಸಿರಿ. ನಿಮ್ಮನ್ನು ಹೊಂದಿಕೊಂಡು ಕೆಲಸ ಮಾಡುವಂತಹ, ಉದ್ಯೋಗ ಮಾಡುವಂತಹ, ಸೇವೆ ಮಾಡುವಂತಹ ಅದ್ಭುತವಾದ ಆತ್ಮೀಕತೆ ನಮ್ಮೆಲ್ಲರಿಗೂ ಕೊಡಿರಿ. ಈ ದಿನ ಬಿತ್ತಲ್ಪಟ್ಟ ಈ ಸಂದೇಶ, ಈ ಅದ್ಭುತ ವ್ಯಕ್ತಿಯ ಜೀವನ ಚರಿತ್ರ ನಮ್ಮೆಲ್ಲರ ಜೀವಿತದಲ್ಲಿ ದೇವರೇ ಆಶೀರ್ವಾದಕರವಾಗಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.